ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಬ್ರ್ಯಾಂಡ್ ನ್ಯೂ ಕಿಯಾ ಸಿರೋಸ್ ಕಾರ್ದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಕಾರ್ದು ಕೀಸ್ ನೋಡೋಣ. ಇದು ಬಂದ್ಬಿಟ್ಟು ನಿಮಗೆ ಬ್ರ್ಯಾಂಡ್ ನ್ಯೂ ಡಿಸೈನ್ ಕಿಯಾ ಕಾರ್ಸ್ದು. ಸೊ ಅದಕ್ಕೆ ನೋಡೋಕೆ ಹೋದರೆ ಇದ್ರಲ್ಲಿ ನ್ಯೂ ಕಾರ್ ಕೀ ಡಿಸೈನ್ ಬಂದಿದೆ. ಇದರಲ್ಲಿ ನೋಡಿದ್ರೆ ನಮಗೆ ಲಾಕ್, ಅನ್ಲಾಕ್ ಆ್ಯಂಡ್ ಬೂಟ್ ಹೋಲ್ಡ್ ಬಟನ್ ಇದೆ. ಪ್ಲಸ್ ಇದರ ಹಿಂದ್ಗಡೆ ಬಂದ್ಬಿಟ್ಟು ನಮಗೆ ಇಂಜಿನ್ ಸ್ಟಾರ್ಟ್ ಬಟನ್ ಇದೆ. ಇದು ಹೋಲ್ಡ್ ಮಾಡಿದ್ರೆ ಕಾರ್ ಆಟೋಮೆಟಿಕಲಿ ಆನ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಈ ಕಾರ್ದು ಬಾನೆಟ್ ಓಪನ್ ಮಾಡಿ ನೋಡೋಣ. ಸೊ ಈ ಬಾನೆಟ್ ಓಪನ್ ಮಾಡಿದ್ರೆ ನಮಗೆ ಈ ಕಾರಲ್ಲಿ ನಮಗೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಆಪ್ಷನ್ಸ್ ಬರುತ್ತೆ. ಸೊ ಆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಆಪ್ಷನಲ್ಲಿ ಇದು ನೋಡಿದ್ರೆ ಡೀಸೆಲ್ ವರ್ಷನ್ ಬಂದ್ಬಿಟ್ಟು ನಮಗೆ 1.5 ಲೀಟರ್ CRDI ಡೀಸೆಲ್ ಇಂಜಿನ್. ಸೊ ಇಲ್ಲಿ ನೋಡಿದ್ರೆ ನೋ ಇನ್ಸುಲೇಷನ್, ಕಾಸ್ಟ್ ಕಟಿಂಗ್. ಸೊ ಲೆಟ್ಸ್ ಕ್ಲೋಸ್ ದಿಸ್. ಸೊ ನೋಡಿದ್ರೆ ಇದರಲ್ಲಿ ನಮಗೆ ಬ್ರ್ಯಾಂಡ್ ನ್ಯೂ ಡಿಸೈನ್ ಇದೆ. ಕಿಯಾ EV9 ಇನ್ಸ್ಪೈರ್ಡ್ ಡಿಸೈನ್ ಇದರಲ್ಲಿ ಕೊಟ್ಟಿದ್ದಾರೆ. ಫ್ರಂಟ್ ಡಿಸೈನ್ ಅಂತ ನೋಡೋಕೆ ಹೋದರೆ ಇದರಲ್ಲಿ ನಿಮಗೆ ಫ್ರಂಟ್ ಸೈಡ್ ಒಂದು ಪಾರ್ಕಿಂಗ್ ಕ್ಯಾಮ್ರಾ ಇದೆ ಆ್ಯಂಡ್ ಕೆಳಗಡೆ ಬಂದರೆ ಒಂದು ರೇಡಾರ್ ಸ್ಪಾಟ್ ಇದೆ. ಸೊ ಹಾಗೆಯೇ ನಿಮಗೆ ಇಲ್ಲಿ ಫ್ರಂಟಲ್ಲಿ ನಿಮಗೆ 6 ಪಾರ್ಕಿಂಗ್ ಸೆನ್ಸಾರ್ಸ್ ಇದೆ, ಇನ್ಕ್ಲೂಡಿಂಗ್ ಸೈಡಲ್ಲಿ 2 ಪಾರ್ಕಿಂಗ್ ಸೆನ್ಸಾರ್ ಕೂಡ ಆ್ಯಡ್ ಮಾಡಿದ್ದಾರೆ. ಕಂಪೇರ್ ಟು ಪ್ರೀವಿಯಸ್ ಕಿಯಾ ಕಾರ್ಸ್ ಇದರಲ್ಲಿ ನಿಮಗೆ 6 ಫ್ರಂಟ್ ಪಾರ್ಕಿಂಗ್ ಸೆನ್ಸಾರ್ಸ್ ಇದೆ. ಹಾಗೆಯೇ LED ನೋಡೋಕೆ ಹೋದರೆ ಇಲ್ಲಿ ಕನೆಕ್ಟೆಡ್ DRL ಬಂದಿದೆ. ಮೇಲೆ ಕೆಳಗಡೆ 2 ಲೋ ಬೀಮ್, ಕೆಳಗಡೆ ಬಂದ್ಬಿಟ್ಟು ಹೈ ಬೀಮ್ ಇದೆ. ಓಕೆ, ಸೈಡ್ ಪ್ರೊಫೈಲ್ ಅಂತ ನೋಡೋಕೆ ಬಂದರೆ ಸೊ ಫಸ್ಟ್ ಟೈರ್ ನೋಡೋಣ. ಸೊ ಟೈರ್ ಬಂದ್ಬಿಟ್ಟು ನಮಗೆ 255/55 R17 ಕ್ರಿಸ್ಟಲ್ ಕಟ್ ಅಲಾಯ್ ವೀಲ್. ಸೊ ಆಲ್ 4 ವೀಲ್ ಕೂಡ ನಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಪ್ಲಸ್ ಸ್ಪೇರ್ ವೀಲ್ ಮಾತ್ರ 16 ಇಂಚಲ್ಲಿ ಸ್ಟೀಲ್ ವೀಲ್ ಬರುತ್ತೆ. ಈ ORVM ಅಲ್ಲಿ ನಮಗೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಕೆಳಗಡೆ ಹಂಗೆ ಪೆಡಲ್ ಲೈಟ್ ಬರುತ್ತೆ. ಸೊ ನೀವು ಕಾರ್ಸು ಕೀ ಇಟ್ಕೊಂಡು ಕಾರ್ ಹತ್ರ ಬರ್ತಿದ್ದಂಗೆ ನಿಮಗೆ ಈ ಪೆಡಲ್ ಕೆಳಗಡೆ ವಿತ್ ಕಿಯಾ ಲೋಗೋ ನಮಗೆ ಡಿಸ್ಪ್ಲೇ ಮಾಡುತ್ತೆ. ಡ್ರೈವರ್ ಸೀಟ್ ಅಂತ ನೋಡೋಕೆ ಹೋದರೆ ಫಸ್ಟ್ ಈ ಡ್ರೈವರ್ ಡೋರ್ ಹ್ಯಾಂಡಲಲ್ಲಿ ನಮಗೆ ರಿಕ್ವೆಸ್ಟ್ ಸೆನ್ಸರ್ ಬರೋಲ್ಲ. ಬಿಕಾಸ್ ರಿಕ್ವೆಸ್ಟ್ ಸೆನ್ಸರ್ ಬಂದು ಇಲ್ಲೊಂದು ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಡೋರ್ ಅನ್ಲಾಕ್ ಆಗುತ್ತೆ. ದೆನ್ ಈ ಡೋರ್ ಫ್ಲಶ್ ಹ್ಯಾಂಡಲ್ಸ್ನ ನಾವು ಪುಲ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಸೊ ಈ ಡ್ರೈವರ್ ಸೀಟ್ ಬಂದ್ಬಿಟ್ಟು ನಮಗೆ 4-ವೇ ಅಡ್ಜಸ್ಟೇಬಲ್ ಸೀಟ್ ಇದು. ಸೊ ಹಿಂದೆ ಮುಂದೆ ಮೂವ್ ಮಾಡ್ಬೋದು. ಪ್ಲಸ್ ಹಿಂದ್ಗಡೆ ರಿಕ್ಲೈನ್ ಆಗೋ ಬಟನ್ ಇದೆ. ಆ್ಯಂಡ್ ನೀವು ಹೈಟ್ ಅಡ್ಜಸ್ಟ್ ಆಗಬೇಕು ಅಂದರೆ ಮ್ಯಾನ್ಯುವಲಿ ಈ ಬಟನ್ನ ಪ್ರೆಸ್ ಮಾಡಬೇಕು. ಹಾಗೆಯೇ ಇಲ್ಲಿ ನಿಮಗೆ ಸೊ ವಿಂಡೋಸ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಇಲ್ಲಿ ಮಿರರ್ ಕಂಟ್ರೋಲ್ ಸ್ವಿಚ್ ಕೂಡ ಇದೆ. ಸೊ ಇಲ್ಲಿ ನಿಮಗೆ ಎವ್ರಿ ಡೋರ್ಸಲ್ಲಿ ನಮಗೆ ವೆಂಟಿಲೇಟರ್ ಸೀಟ್ ಸ್ವಿಚ್ ಇದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ನಮಗೆ ಹಾರ್ಮನ್ ಆ್ಯಂಡ್ ಕಾರ್ಡನ್ದು ಸ್ಪೀಕರ್ಸ್ ಬರುತ್ತೆ. ಈ ಕಾರಲ್ಲಿ ನಮಗೆ 8 ಸ್ಪೀಕರ್ಸ್ ಬರುತ್ತೆ. ಸೊ 4 ಡೋರ್ಸಲ್ಲಿ ಒಂದೊಂದು ಸ್ಪೀಕರು, ಫ್ರಂಟಲ್ಲಿ, ಆಮೇಲೆ ಬೂಟಲ್ಲಿ, ಆಮೇಲೆ ಡೋರ್ ಸೈಡಲ್ಲಿ ಟ್ವಿಟರ್ ಸೇರಿಸಿ 8 ಸ್ಪೀಕರ್ಸ್ ಬರುತ್ತೆ. ಈ ಕಾರ್ ಬಂದ್ಬಿಟ್ಟು ಬಾಕ್ಸಿ ಡಿಸೈನ್ ಥರ ಫೀಲ್ ಆಗುತ್ತೆ. ಸೊ ನಾನ್ ಫಂಕ್ಷನಲ್ ರೂಫ್ ರೇಲ್ಸ್ ಇದೆ, ಶಾರ್ಕ್ ಫಿನ್ ಆಂಟೆನಾ ಇದೆ ಆ್ಯಂಡ್ ಪ್ಯಾನೋರಾಮಿಕ್ ಸನ್ ರೂಫ್ ಇದೆ. ಸೊ ಈ ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಪ್ಯಾನೋರಾಮಿಕ್ ಸನ್ ರೂಫ್ ಕೊಟ್ಟಿರೋದು. ಮುಂಚೆ ಸಾನೆಟಲ್ಲೆಲ್ಲ ಸ್ಮಾಲ್ ಸನ್ ರೂಫ್ ಬರ್ತಾಯಿತ್ತು. ಇದು ನೋಡಿ ಪ್ಯಾನೋರಾಮಿಕ್ ಸನ್ ರೂಫ್ ಬರ್ತಾಯಿದೆ. ಹಾಗೆಯೇ ಹಿಂದ್ಗಡೆ ಬಂದರೆ ನಿಮಗೆ ಸೊ ಸ್ಟಾಪ್ ಇಂಡಿಕೇಟರ್ DRL ಇದೆ. ಪ್ಲಸ್ ಇದು ಇಂಡಿಕೇಟರ್ ಆಗೋ ವರ್ಕ್ ಆಗುತ್ತೆ. ಹಾಗೆ ನಿಮಗೆ ಇಲ್ಲಿ ಡಿಫಾಗರ್ ಜೊತೆಗೆ ರಿಯರ್ ರೈನ್ ವೈಪರ್ ಇದೆ. ಓಕೆ, ಬೂಟ್ ಅಂತ ನೋಡೋಕೆ ಹೋದರೆ ನಿಮಗೆ ಕಿಯಾ ಬ್ಯಾಡ್ಜ್ ಇಲ್ಲಿದೆ ಆ್ಯಂಡ್ ಆಟೋ ಬ್ಯಾಡ್ಜಿಂಗ್ ಇದೆ. ಬಿಕಾಸ್ ಇದು ಆಟೋ ಟ್ರಾನ್ಸ್ಮಿಷನ್ ಕಾರ್. ಆಮೇಲೆ ಸಿರೋಸ್ ಬ್ಯಾಡ್ಜಿಂಗ್ ಇದೆ. ಹಾಗೆಯೇ ಕೆಳಗೆ ನೋಡಿದ್ರೆ ಇಲ್ಲಿ ರಿವರ್ಸ್ ಪಾರ್ಕಿಂಗ್ ಲೈಟ್ ಇದೆ. ಸೊ ಬೂಟ್ ಓಪನ್ ಮಾಡಿದ್ರೆ ನಿಮಗೆ ಈ ಬೋಟ್ ಬಂದ್ಬಿಟ್ಟು ನಿಮಗೆ 460 ಲೀಟರ್ ಬೂಟ್ ಸ್ಪೇಸ್ ಇದೆ. ಆ್ಯಂಡ್ ಸೀಟ್ನ ಸ್ವಲ್ಪ ರಿಕ್ಲೈನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಸ್ಪೇಸ್ ಸಿಗುತ್ತೆ. ಪ್ಲಸ್ ನಿಮಗೆ ಸ್ಪೇರ್ ವೀಲ್ ಅಂತ ನೋಡೋಕೆ ಹೋದರೆ ಇದರಲ್ಲಿ ನಮಗೆ 16 ಇಂಚ್ ಸ್ಟೀಲ್ ವೀಲ್ ಸಿಗುತ್ತೆ, ಅಲಾಯ್ ವೀಲ್ ಇಲ್ಲ. ಸೊ ಇದು ಬೋಟ್ ಡೀಟೇಲ್ಸ್. ಹಾಗೆಯೇ ಸೈಡ್ ಅಂತ ಬಂದರೆ ಇಲ್ಲಿ ನಮಗೆ ಫ್ಯೂಯಲ್ ಲಿಡ್ ಇದೆ. ಸೊ ನೆಕ್ಸ್ಟ್ ಇಫ್ ಯು ಓಪನ್ ದ ಬ್ಯಾಕ್ ಡೋರ್, ರಿಯರ್ ಪ್ಯಾಸೆಂಜರ್ ಸೀಟ್ಸ್ ಬಗ್ಗೆ ಹೇಳಕ್ಕೆ ಬಂದರೆ ನಿಮಗೆ ಇದರಲ್ಲಿ 60/40 ಸ್ಪ್ಲಿಟ್ ಆಗುತ್ತೆ. ಪ್ಲಸ್ ಇದರಲ್ಲಿ ನಮಗೆ ಸೆಂಟರ್ ಪ್ಯಾಸೆಂಜರ್ಗೆ ಹೆಡ್ ರೆಸ್ಟ್ ಇಲ್ಲ. ಹಾಗೆಯೇ ಇದು ಬಂದ್ಬಿಟ್ಟು ನಮಗೆ ಆರ್ಮ್ ರೆಸ್ಟ್ ಆಗಿ 4 ಜನ ಕೂರ್ತಾರೆ, ಹಿಂದ್ಗಡೆ 2 ಕೂರ್ತಾರೆ ಅಂದರೆ ಆರ್ಮ್ ರೆಸ್ಟ್ ಕೂಡ ಇದೆ. ಅದರಲ್ಲಿ ನಿಮಗೆ ಟ್ವಿನ್ ಕಪ್ ಹೋಲ್ಡರ್ ಕೂಡ ಬರುತ್ತೆ.
ಸೊ ಇದು ನಮ್ಮ ರಿಕ್ಲೈನ್ ಆ್ಯಂಗಲ್ ಬಂದ್ಬಿಟ್ಟು ತುಂಬ ಸಖತ್ತಾಗಿದೆ. ಸೊ ಇದನ್ನು ಫುಲ್ಲು ಕೂಡ ಹೋಲ್ಡ್ ಮಾಡಿಕೊಂಡು ನೀವು ಬೂಟ್ ಸ್ಪೇಸ್ ಎಕ್ಸ್ಟ್ರಾ ಯೂಸ್ ಮಾಡ್ಕೋಬೋದು. ಸೊ ಬೈ ಚಾನ್ಸ್ ಇಫ್ ಯು ವಾಂಟ್ ಟು ಯೂಸ್ ಇಟ್, ಈ 2 ಲೆವೆಲ್ ನಮಗೆ ರಿಕ್ಲೈನ್ ಆ್ಯಂಗಲ್ ಸಿಗುತ್ತೆ. ಬಟ್ ಇದರ ರಿಕ್ಲೈನ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಪ್ಲಸ್ ಸೀಟ್ಸ್ನ ನಾವು ಹಿಂದೆ ಮುಂದೆ ಕೂಡ ಮೂವ್ ಮಾಡ್ಕೋಬೋದು. ಸೊ ಅದು ಯೂಶಲಿ ಈ ರಿಯರ್ ಪ್ಯಾಸೆಂಜರ್ ಸೀಟ್ಸಲ್ಲಿ ನಮ್ಗೆ ಈ ಆಪ್ಷನ್ಸ್ ಇರೋದಿಲ್ಲ. ಸೊ ಈ ಪರ್ಟಿಕ್ಯುಲರ್ ಕಾರಲ್ಲಿ ನಿಮ್ಗೆ ಆ ಆಪ್ಷನ್ಸ್ ಇದೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಏರ್ ಪ್ಯೂರಿಫೈಯರ್ ಇದೆ, ಇನ್ಬಿಲ್ಟ್ ಏರ್ ಪ್ಯೂರಿಫೈಯರ್ ಇದೆ, AC ವೆಂಟ್ಸ್ ಇದೆ. ಕೆಳಗಡೆ ಬಂದರೆ ನಿಮಗೆ 2 USB-C ಪೋರ್ಟ್ಸ್ ಇದೆ ಆ್ಯಂಡ್ ನಿಮ್ಮ ಮೊಬೈಲ್ ಇಡೋಕ್ಕೆ ಆರ್ ಎನಿ ಐಟಮ್ಸ್ ಇಡೋಕ್ಕೆ ನಿಮಗೆ ಸ್ಪೇಸ್ ಇದೆ. ಹಾಗೆಯೇ ನಿಮಗೆ ಇಲ್ಲಿ ಡ್ರೈವರ್ ಸೀಟ್ ಹಿಂದ್ಗಡೆ ನಮಗೆ ಸ್ಪೇಸ್ ಇದೆ, ಮ್ಯಾಗ್ಝಿನ್ ಹೋಲ್ಡರ್ ಸ್ಪೇಸ್ ಇದೆ ಆ್ಯಂಡ್ ಇಲ್ಲೂ ಕೂಡ ಅದೇ ಸ್ಪೇಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ನಮಗೆ 1 ಟಚ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಸೊ ಇದು ನಮಗೆ ಒನ್ ಆಫ್ ದ ಎಕ್ಸ್ಟ್ರಾ ಫೀಚರ್ಸ್ ಅನ್ಬೋದು. ಬಿಕಾಸ್ ಎಲ್ಲ ಡೋರ್ಸಲ್ಲೂ ನಿಮ್ಗೆ 1 ಪ್ರೆಸ್ ಅಪ್ ಆ್ಯಂಡ್ ಡೌನ್ ವಿಂಡೋಸ್ ಬಟನ್ ಇದೆ. ಹಾಗೆಯೇ ಇಲ್ಲಿ ನೋಡಿದ್ರೆ ನಮಗೆ ಸ್ಪೆಷಲಿ ಬಂದ್ಬಿಟ್ಟು ರಿಯರ್ ಪ್ಯಾಸೆಂಜರ್ ಸೀಟ್ಸಲ್ಲೂ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ಆ್ಯಂಡ್ ವಿಂಡೋಸ್ ಶೇಡ್ಸ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ ಇಲ್ಲ. ರಿಯರ್ ವ್ಯೂ ಅಂತ ನೋಡೋಕೆ ಹೋದ್ರೆ ನಿಮಗೆ ನೋಡಿದ್ರೆ ಟಾಪಲ್ಲಿ ಸನ್ ರೂಫ್ ಇದೆ, ಈ ಕಡೆ ನೋಡಿದ್ರೆ ಡೋರ್ ಹ್ಯಾಂಡಲ್ ಇದೆ, ಇದರೊಳಗೆ LED ಲೈಟ್ಸ್ ಕೂಡ ಬರುತ್ತೆ. ಸೊ ಹಾಗೇನೆ ಎಲ್ಲ ಡೋರ್ಸ್ ಕೂಡ ನಿಮಗೆ LED ಲೈಟ್ಸ್ ಕೂಡ ಬರುತ್ತೆ. ಹಾಗೇನೆ ನೋಡ್ತಾ ಇದ್ರೆ ನಿಮಗೆ ಸೊ ಅಟ್ರಾಕ್ಟಿವ್ ಅಂತ ಅನ್ಸೋದು ನಿಮಗೆ ಡ್ಯಾಶ್ ಬೋರ್ಡ್, ನ್ಯೂಲಿ ಡಿಸೈನ್ಡ್ ಡ್ಯಾಶ್ ಬೋರ್ಡ್, ಬಿಕಾಸ್ ಇಟ್ ಲುಕ್ಸ್ ಸೋ ಗುಡ್ ಆ್ಯಂಡ್ ಸೋ ಫ್ಯೂಚರಿಸ್ಟಿಕ್. ಸೊ ಸೆಂಟ್ರಲ್ ಕನ್ಸೋಲಿಂದ ಎಲ್ಲ ನೋಡೋಕೆ ತುಂಬ ಫ್ಯೂಚರಿಸ್ಟಿಕ್ ಆಗಿ ಕಾಣುತ್ತೆ. ಈಗ ನಾನು ಕಾರ್ದು ಇಂಟೀರಿಯರ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರೆ ಫಸ್ಟ್ ಥಿಂಗ್ ನಮ್ಮ ಕಣ್ಣಿಗೆ ಬರೋದು ಈ ನ್ಯೂ ಸ್ಟೇರಿಂಗ್ ವೀಲ್. ಕಿಯಾದು ನ್ಯೂ ಸ್ಟೇರಿಂಗ್ ವೀಲ್ ಡಿಸೈನ್ ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ನಿಮಗೆ ಲೆಫ್ಟಲ್ಲಿ ನಿಮಗೆ ADAS ಮತ್ತು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಕಂಟ್ರೋಲ್ಸ್ ಇಲ್ಲಿರುತ್ತೆ. ರೈಟಲ್ಲಿ ನಿಮಗೆ ಕಾಲ್ ಆ್ಯಂಡ್ ಮಲ್ಟಿಮೀಡಿಯಾ ಫಂಕ್ಷನ್ ಕಂಟ್ರೋಲ್ ಇಲ್ಲಿದೆ ಆ್ಯಂಡ್ ನಿಮಗೆ ಡ್ರೈವ್ ಮೋಡ್ ಸೆಲೆಕ್ಷನ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ರೆ ನೀವು ಡ್ರೈವ್ ಮೋಡ್ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು. ಮುಂಚೆ ಆದರೆ ಇಲ್ಲೆಲ್ಲೋ ಎಕ್ಸ್ಟ್ರಾ ಬಟನ್ಸ್ ಇರ್ತಾ ಇತ್ತು. ಇವಾಗ ನೀವು ಡೈರೆಕ್ಟ್ಲಿ ಫ್ರಮ್ ಸ್ಟೈರಿಂಗ್ ವೀಲ್ ನೀವು ಡ್ರೈವಿಂಗ್ ಮೋಡ್ ಆ್ಯಂಡ್ ಟ್ರಾಕ್ಷನ್ ಮೋಡ್ ಸೆಲೆಕ್ಟ್ ಮಾಡ್ಬೋದು. ಸೊ ನಿಮಗೆ 3 ಟೈಪ್ಸ್ ಆಫ್ ಟ್ರಾಕ್ಷನ್ ಮೋಡ್ ಸಿಗುತ್ತೆ, ಸ್ನೋ, ಮಡ್, ಸ್ಯಾಂಡ್. ಸೊ ಹಾಗೇನೆ ಡ್ರೈವಿಂಗ್ ಮೋಡಲ್ಲಿ ನಿಮಗೆ ಈಕೋ, ನಾರ್ಮಲ್ ಆ್ಯಂಡ್ ಸ್ಪೋರ್ಟ್ 3 ಡಿಫ್ರೆಂಟ್ ಡ್ರೈವ್ ಮೋಡ್ ಸಿಗುತ್ತೆ. ಆ್ಯಂಡ್ ಸ್ಟೇರಿಂಗ್ ವೀಲ್ ಅಂತ ನೋಡೋಕೆ ಹೋದರೆ ಇದು ಬಂದ್ಬಿಟ್ಟು ನಮಗೆ ಹೈಟ್ ಅಡ್ಜಸ್ಟಬಲ್ ಇದೆ ಬಟ್ ನಾಟ್ ಟೆಲಿಸ್ಕೋಪಿಕ್. ಓಕೆ, ಸೊ ಅದು ಒಂದು ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಹೈಟ್ ಅಡ್ಜಸ್ಟಬಲ್ ಜೊತೆಗೆ ಟೆಲಿಸ್ಕೋಪಿಕ್ ಕೊಡಬೇಕಿತ್ತು ಅಂತ ಫೀಲ್ ಆಯಿತು. ಬಿಕಾಸ್ ಅದು ಇವಾಗ ಒನ್ ಆಫ್ ದ ಸ್ಟ್ಯಾಂಡರ್ಡ್ ಫೀಚರ್ ಆಗಿದೆ. ತುಂಬ ಕಾರ್ಗಳಲ್ಲಿ ಈಗ ಟೆಲಿಸ್ಕೋಪಿಕ್ ಇಸ್ ಕಾಮನ್ ಆಗಿದೆ. ಬಟ್ ಐ ಡೋಂಟ್ ನೋ ಕಿಯಾ ಇಂಥ ವಿಷಯಗಳಲ್ಲಿ ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ಬಂದರೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡೋ ಬಟನ್ ಇದೆ. ಪ್ಲಸ್ ನಿಮಗೆ ಪಾರ್ಕಿಂಗ್ ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಬಟನ್ ಕೂಡ ಇಲ್ಲೇ ಬರುತ್ತೆ. ಪ್ಲಸ್ ಆಟೋ ಹೋಲ್ಡ್ ಫಂಕ್ಷನ್ ಆ್ಯಂಡ್ ಇಲ್ಲಿ ನಿಮಗೆ ಹೆಡ್ಲೈಟ್ ಲೆವೆಲರ್ ಕೂಡ ಇಲ್ಲೇ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಇಲ್ಲಿ ಬಂದ್ಬಿಟ್ಟು 12.3 ಬರುತ್ತೆ ಮತ್ತು ಇಲ್ಲಿ ಬಂದು 12.3 ಬರುತ್ತೆ. ಮಧ್ಯದಲ್ಲಿ ನಿಮಗೆ AC ಕಂಟ್ರೋಲ್ಸ್ ಇರೋ ಈ ಡಿಸ್ಪ್ಲೇ ಬಂದ್ಬಿಟ್ಟು 5 ಇಂಚ್ ಬರುತ್ತೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ADAS ಫಂಕ್ಷನ್ ಕಂಟ್ರೋಲ್ಸ್ ಇದೆ. ಸೊ ನೋಡ್ತಾ ಇದ್ರೆ ನಿಮ್ಗೆ ಇಲ್ಲಿ ಸೊ ಇದು ನೋಡಿದ್ರೆ ADAS ಫಂಕ್ಷನ್ದು ಕಂಟ್ರೋಲ್ಸ್, ಈ ಕಡೆ ನೋಡಿದ್ರೆ ಫ್ಯೂಯಲ್ ಆ್ಯಂಡ್ ಇದರಲ್ಲಿ TPMS ಇದೆ. ಪ್ಲಸ್ ಯೂರಿಯಾ ಲೆವೆಲ್ ಆಫ್ ಕೋರ್ಸ್ ಇದು ಡೀಸೆಲ್ ಕಾರ್ ಆಗಿರೋದ್ರಿಂದ ನಿಮಗೆ ಬ್ಲೂ ಆ್ಯಡ್ ಮಾಡಬೇಕಾಗತ್ತೆ. ಪ್ಲಸ್ ಫ್ಯೂಯಲ್ ಎಫಿಷಿಯನ್ಸಿ, ಎಕನಾಮಿಂಗ್ ರಿಸೆಟ್, ಸೊ ಈ ಆಪ್ಷನ್ಸ್ ಇದೆ. ಪ್ಲಸ್ ಇಲ್ಲಿ ನೋಡಿದ್ರೆ ನ್ಯಾವಿಗೇಷನ್ ಇದೆ. ಬಿಕಾಸ್ ಇನ್ಬಿಲ್ಟ್ ನ್ಯಾವಿಗೇಷನ್ ಇರೋದ್ರಿಂದ ಇಲ್ಲಿ ನಿಮಗೆ ಕೂಡ ಈ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಕೂಡ ನಿಮಗೆ ನ್ಯಾವಿಗೇಷನ್ ರಿಲೇಟೆಡ್ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಹಾಗೇನೆ ಕೆಳಗೆ ಬಂದರೆ ಇಲ್ಲಿ ನಿಮಗೆ ಮೀಡಿಯಾ ಕಂಟ್ರೋಲ್ಸ್ ಬಟನ್ಸ್ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ AC ಕಂಟ್ರೋಲ್ ಸ್ವಿಚಸ್. ಸೊ ದಿಸ್ ಸ್ವಿಚಸ್ ಆರ್ ಲುಕ್ಸ್ ಆ್ಯಂಡ್ ಟ್ಯಾಕ್ಟೈಲ್ ಫಂಕ್ಷನ್ ಈಸ್ ವೆರಿ ಗುಡ್. ಪ್ಲಸ್ ಕೆಳಗಡೆ ಬಂದರೆ ಇಲ್ಲಿ ಪವರ್ USB-C ಪೋರ್ಟ್ಸ್ ಇದೆ. ಇದರಲ್ಲಿ ನೋಡೋಕೆ ಹೋದರೆ ಫಸ್ಟ್ ಬಂದ್ಬಿಟ್ಟು ನಮಗೆ 12 ವೋಲ್ಟ್ ಪವರ್ ಸಾಕೆಟ್ ಇದೆ. ಸೊ ಹಾಗೇನೆ ಇಲ್ಲಿ USB-C ಪೋರ್ಟ್ ಫಾರ್ ಚಾರ್ಜಿಂಗ್ ಇದೆ ಆ್ಯಂಡ್ ಇಲ್ಲೊಂದು 1 more USB-C ಪೋರ್ಟ್ ಇದೆ, ಅದು ಚಾರ್ಜ್ಗೆ ಯೂಸ್ ಮಾಡ್ಕೋಬೋದು. ಹಾಗೇನೆ ನಿಮ್ಗೆ ಇಲ್ಲಿ ಆಂಡ್ರಾಯ್ಡ್ ಆಟೋ ಪ್ಲಸ್ ಆ್ಯಪಲ್ ಕಾರ್ ಪ್ಲೇ ಫಂಕ್ಷನ್ಗೆ ನೀವು ಯೂಸ್ ಮಾಡ್ಕೋಬೋದು. ಹಾಗೇನೆ ಇಲ್ಲಿ ಬಂದರೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ. ಸೊ ಹಾಗೇನೆ ಇಲ್ಲಿ ನೋಡಿದ್ರೆ ನಿಮಗೆ ನ್ಯೂ ಗೇರ್ ಡಿಸೈನ್ ಇದೆ. ಸೊ ಇದು ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರೋದ್ರಿಂದ ನಿಮಗೆ PRND ಬರ್ತಿದೆ. ಸೊ ಹಾಗೇನೆ ಇಲ್ಲಿ ಕೆಳಗೆ ಬಂದರೆ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇದೆ ಆ್ಯಂಡ್ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಸ್ವಿಚ್ ಇದೆ. ಸೊ ಇದನ್ನು ಎನೇಬಲ್ ನೀವು ಮಾಡಲೇಬೇಕಾಗುತ್ತೆ. ಬಿಕಾಸ್ ಇದರಲ್ಲಿ ನಿಮಗೆ ಫ್ರಂಟಲ್ಲಿ ಬ್ಯಾಕಲ್ಲಿ ನಿಮಗೆ 6 ಈಚ್ ಸೆನ್ಸರ್ಸ್ ಇದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಆಕ್ಸೆಸ್ ಮಾಡೋ ಬಟನ್ ಇದೆ. ಬಟ್ ರೈಟ್ ನೋ 360 ಡಿಗ್ರಿ ಕ್ಯಾಮ್ರಾ ಫಂಕ್ಷನ್ ವರ್ಕ್ ಆಗ್ತಿಲ್ಲ ಡ್ಯೂ ಟು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಹೇಳಿದಾಗ ಅವರು ಬ್ಯಾಟ್ರಿ ಇದು ಯೂಶಲಿ ಫ್ಯೂಸ್ ತೆಗೆದಿರ್ತಾರೆ. ಬ್ಯೂಟಿ ಮೇ ಬಿ ಏನೋ ಸಮ್ ಮಾಲ್ ಫಂಕ್ಷನ್ ಆಗಿರ್ಬೋದು. ದೆನ್ ಇದು ಟೆಸ್ಟ್ ಡ್ರೈವ್ ಗಾಡಿ ಆಗಿರೋದ್ರಿಂದ ನೋ ಇಶ್ಯೂಸ್. ಬೈ ಮಾಡಬೇಕಾದ್ರೆ ನಿಮ್ಗೆ ಆಬ್ವಿಯಸ್ಲಿ
ಕಂಡೀಷನಲ್ಲಿರೋ ಆಪ್ಷನ್ನೇ ಬರುತ್ತೆ. ಸೊ ಹಾಗೆಯೇ ಇಲ್ಲಿ ನೋಡೋಕೆ ಹೋದರೆ ನಿಮಗೆ ಕ್ವಿನ್ ಕಪ್ ಹೋಲ್ಡರ್ಸ್ ಇದೆ, ಪ್ಲಸ್ ಇದರ ಪುಷ್ ಬಟನ್ ಇದೆ ಸೊ ಲಾಕ್ ಮಾಡೋದಕ್ಕೆ. ಸೊ ಇದು ನೀವು ಹಿಂಗೆ ರಿಕ್ಲೈನೇ ಮಾಡ್ಬೋದು ವಾಪಸ್ಸು. ಸೊ ಇಲ್ಲೂ ಕೂಡ ಅಷ್ಟೇ. ಆಮೇಲೆ ಹಾಗೆ ನೋಡೋಕೆ ಹೋದರೆ ಇಲ್ಲಿ ನಿಮಗೆ ಸೊ ಯೂಸೇಬಲ್ ಸ್ಪೇಸ್ ಇರೋ ಆರ್ಮ್ ರೆಸ್ಟ್ ಇದೆ. ಹಾಗೇನೆ ಇದರಲ್ಲಿ ನಿಮಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ವಿಚ್ ಇದೆ ಫಾರ್ ಏರ್ ಪ್ಯೂರಿಫೈಯರ್ಗೆ. ಇದರಲ್ಲಿ ಯೂಸ್ ಮಾಡಿರೋ ಪ್ಲಾಸ್ಟಿಕ್ ಬಂದ್ಬಿಟ್ಟು ಹೈ ಕ್ವಾಲಿಟಿ ಪ್ರೀಮಿಯಂ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೊಂದು ಸ್ಕ್ಯಾನರ್ ಇದೆ, QR ಸ್ಕ್ಯಾನರ್ ಇದೆ. ಸ್ಕ್ಯಾನ್ ಮಾಡಿದ್ರೆ ಹೌ ದೇ ಯೂಸ್ಡ್ ಈ ಪ್ಲಾಸ್ಟಿಕ್ನ ಅವ್ರು ಹೇಗೆ ಯೂಸ್ ಮಾಡಿದ್ರು ಆ್ಯಂಡ್ ಯಾಕೆ ಯೂಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಪ್ಲಸ್ ಇಲ್ಲಿ ನೋಡಿದ್ರೆ ಹಾಟ್ ಗ್ಲೋ ಬಾಕ್ಸ್ ಇದೆ. ಏನು ಸ್ಟ್ಯಾಂಡರ್ಡ್ ಏನು ಸೈಜ್ ಬರ್ತಿತ್ತೋ Kia Sonet Seltos-ಅಲ್ಲಿ ಸೇಮ್ ಸೈಜಲ್ಲೇ ನಿಮಗೆ ಹಾಟ್ ಗ್ಲೋ ಬಾಕ್ಸ್ ಇದೆ. ಬಟ್ ಇಟ್ ಇಸ್ ನಾಟ್ ಕೂಲ್ಡ್ ಗ್ಲೋ ಬಾಕ್ಸ್. ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಬಂದ್ಬಿಟ್ಟು ವೈರ್ಲೆಸ್ ಬರುತ್ತೆ. ಸೊ ಮುಂಚೆ ಎಲ್ಲ ನಿಮಗೆ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಎಲ್ಲ ವೈರ್ಡ್ ಇರ್ತಾ ಇತ್ತು. ಸೊ ಇದು ಬಂದ್ಬಿಟ್ಟು ನಿಮಗೆ Kia 2.2 ಅಪ್ಡೇಟ್ ಬಂದ್ಬಿಟ್ಟು ನೋಡ್ತಾ ಇದ್ದೀರಾ. ನ್ಯೂಲಿ ಡಿಸೈನ್ಡ್ UI ಸಿಸ್ಟಮ್ ಇದೆ. ಸೊ ಇದು ನೋಡಿದ್ರೆ ಲಾಟ್ ಆಫ್ ಸೆಟ್ಟಿಂಗ್ಸ್ ಆ್ಯಂಡ್ ಮ್ಯಾಪ್ ಡಿಸೈನ್ ಎಲ್ಲನೂ ಕೂಡ ತುಂಬ ಚೇಂಜಸ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ ಕಾರ್ದು ಅಲ್ಲಿ ಲಾಟ್ ಆಫ್ ಫೀಚರ್ಸ್ ಆ್ಯಡ್ ಮಾಡಿರೋದ್ರಿಂದ ನಿಮ್ಗೆ ಅದರ ರಿಲೇಟೆಡ್ ಸೆಟ್ಟಿಂಗ್ಸ್ ಎಲ್ಲ ನೀವು ಆ್ಯಡ್ ಮಾಡ್ಬೋದು. ಕಾರ್ದು ಡ್ರೈವರ್ ಅಸಿಸ್ಟೆಂಟು ಈ ಸೆಟ್ಟಿಂಗ್ಸ್ ಎಲ್ಲ ನಿಮಗೆ ಸ್ವಲ್ಪ ರೀವರ್ಕ್ ಮಾಡಿ ರೀಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಸೆಟ್ಟಿಂಗ್ಸ್ ಅಂತ ನೋಡೋಕೆ ಹೋದರೆ ಇದರಲ್ಲಿ ವೆಹಿಕಲ್ದು ಲಾಟ್ ಆಫ್ ಥಿಂಗ್ಸ್ ಲೈಟಿಂಗ್ ಅಡ್ಜಸ್ಟ್ ಎಲ್ಲ ಮಾಡ್ಬೋದು. ಮೇನ್ ಲೈಟ್ ಕೂಡ ನೀವು ಕಲರ್ ಚೇಂಜ್ ಮಾಡ್ಬೋದು. ಲಾಟ್ ಆಫ್ ಕಲರ್ ಆಪ್ಷನ್ಸ್ ಇದೆ. ಓಕೆ, ನೀವು ಡ್ರೈವಿಂಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಲೇಔಟ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ನಿಮಗೆ ಇಲ್ಲಿ ಸರ್ಕಲ್ ಆ್ಯಂಡ್ ಸಿಂಪಲ್ ಆಪ್ಷನ್ಸ್ ಇದೆ. ಸರ್ಕಲ್ ಕೊಟ್ಟರೆ ಸೊ ಡಿಫ್ರೆಂಟ್ ರಿಲೇಟೆಡ್ ಥಿಂಗ್ಸ್ ಬರುತ್ತೆ. ಡಿಫ್ರೆಂಟ್ ಸ್ಟೈಲ್ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಲಿಂಕ್ ಟು ಡ್ರೈವ್ ಮೋಡ್ ಆದರೂ ಕೊಡ್ಬೋದು, ಇಲ್ಲಾಂದರೆ ನೀವು ಕಸ್ಟಮೈಸ್ ಸ್ಟೈಲ್ಸ್ ಕೂಡ ನೀವೇ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಐ ಆಮ್ ಗಿವಿಂಗ್ ಟು ಸಿಂಪಲ್ ಬಿಕಾಸ್ ಆಸ್ ಇಟ್ ಈಸ್ ನ್ಯೂ ಡಿಸೈನ್ ಕೂಡ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ರೆ ನಮಗೆ ಆಟೋ ಡಿಮ್ಮಿಂಗ್ ಮಿರರ್ ಇದೆ. ಇದರಲ್ಲಿ ನೋಡಿದ್ರೆ ನಿಮಗೆ ಎಮರ್ಜೆನ್ಸಿ SOS ಬಟನ್ನು ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್ ಬಟನ್ ಆ್ಯಂಡ್ ನಿಮಗೆ Kia ಕನೆಕ್ಟ್ ಬಟನ್. ಹಾಗೆಯೇ ಇಲ್ಲಿ ಮೇಲೆ ನೋಡೋಕೆ ಹೋದ್ರೆ ನಿಮಗೆ ಸನ್ಗ್ಲಾಸ್ ಹೋಲ್ಡರ್ ಇದೆ. ಸೊ ಅದ್ರ ಜೊತೆಗೆ ನಮಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೂಡ ಇಲ್ಲಿದೆ. ಸೊ ನೀವು ಒಬ್ಬರೇ ರೈಡ್ ಮಾಡ್ತಾ ಇದ್ರೆ ಇಲ್ಲ ಫ್ರಂಟಲ್ಲಿ ಇಬ್ಬರೇ ರೈಡ್ ಮಾಡ್ತಾ ಇದ್ರೆ ಪ್ಯಾಸೆಂಜರ್ಸ್ದು ಏರ್ ಬ್ಯಾಗ್ ನೀವು ಸ್ವಿಚ್ ಆನ್ ಮಾಡ್ಕೋಬೋದು ಇಲ್ಲಿಂದಾನೆ. ಅದು ನಿಮಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಕೂಡ ತೋರಿಸುತ್ತೆ. ಹಾಗೆಯೇ ಇಲ್ಲಿ ಲೈಟ್ ಸ್ವಿಚಸ್ ಇದೆ. ಹಾಗೆ ಒನ್ ಸ್ವಿಚ್ ಸನ್ ರೂಫ್ ಬಟನ್ ಕೂಡ ಇದೆ. ಲೆಟ್ ಮೀ ಓಪನ್ ದ ಸನ್ ರೂಫ್. ಒನ್ ಸ್ವಿಚ್ ಸನ್ ರೂಫ್ ಬಟನ್ ಕೂಡ ಇದೆ. ಲೆಟ್ ಮೀ ಓಪನ್ ದ ಸನ್ ರೂಫ್. ಓವರ್ ಆಲ್ ಈ ಕಾರ್ ಬಗ್ಗೆ ಹೇಳ್ಬೇಕಂದ್ರೆ ದಿಸ್ ಕಾರ್ ಹ್ಯಾಸ್ ಅ ಬೆಸ್ಟ್ ಡಿಸೈನ್ ಐ ಎವರ್ ಸೀನ್, ಎಸ್ಪೆಷಲಿ ಈ ಬಜೆಟ್ ರೇಂಜಲ್ಲಿ. ಸೊ ನನಗಂತೂ ಈ ಕಾರ್ ಎಸ್ಪೆಷಲಿ ಮೈ ಫೇವ್ರೆಟ್ ಬ್ಲೂ ಕಲರ್, ಈ ಬ್ಲೂ ಕಲರ್ ಫಿನಿಷಲ್ಲಿ ನನಗೆ ಸಾಕತ್ತಾಗಿ ಇಷ್ಟ ಆಯಿತು. ಸೊ ಹಾಗೆ ನೋಡೋಕೆ ಹೋದರೆ ಈ ಕಾರ್ ಪ್ರೈಸಿಂಗ್ ಆ್ಯಕ್ಚುಲಿ ಇನ್ನೂ ರಿಲೀಸ್ ಆಗಿಲ್ಲ, ಬಟ್ ಸಮ್ವೇರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 9 to 10 lakhs ಎಕ್ಸ್ ಶೋರೂಮ್ ಪ್ರೈಸ್. ಇದರಲ್ಲಿ ನಮಗೆ ಟೂ ಫ್ಯೂಯಲ್ ಆಪ್ಷನ್ಸ್ ಬರುತ್ತೆ, ಒಂದು ಡೀಸೆಲ್ ಇನ್ನೊಂದು ಪೆಟ್ರೋಲ್. ಸೊ ಪೆಟ್ರೋಲಲ್ಲಿ ನಮಗೆ 7 DCT ಬರುತ್ತೆ ಆ್ಯಂಡ್ ಡೀಸೆಲಲ್ಲಿ ನಮಗೆ ಮ್ಯಾನ್ಯುವಲ್ ಪ್ಲಸ್ 80 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಹಾಗೆಯೇ ಈ ಕಾರಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಆಗಿ ಸೇಫ್ಟಿ ಫೀಚರ್ಸ್ ಅಂತ ನೋಡೋಕೆ ಹೋದರೆ 6 ಏರ್ ಬ್ಯಾಗ್ಸ್ ಬರುತ್ತೆ ಆ್ಯಂಡ್ ಟಾಪ್ ಎಂಡ್ ಮಾಡಲ್ಲ ನಮಗೆ ಲೆವೆಲ್ 2 ADAS ಬರುತ್ತೆ, ಪ್ಲಸ್ 16 ಸೇಫ್ಟಿ ಫೀಚರ್ಸ್ ಬರುತ್ತೆ. ಹಾಗೆಯೇ ಲೇನ್ ಕೀಪ್ ಅಸಿಸ್ಟೆಂಟು, ಈ ಗಾಡಿ ಟ್ರ್ಯಾಕ್ಷನ್ ಕಂಟ್ರೋಲು, ECS. ಸೊ ಇದೇ ಥರ ಲಾಟ್ ಆಫ್ ಫೀಚರ್ಸ್ ನೀವು ನೇಮ್ ಮಾಡಿ ಅದು ಆ ಫೀಚರ್ಸ್ ಎಲ್ಲ ಈ ಗಾಡೀಲಿ ಬರುತ್ತೆ. ಆ್ಯಂಡ್ ಈ ಗಾಡಿ ಬಂದ್ಬಿಟ್ಟು ನಮಗೆ ಫ್ರಂಟಲ್ಲಿ ರೆಡಾರ್ ಆ್ಯಂಡ್ ಬ್ಯಾಕ್ ಸೈಡ್ ಕ್ಯಾಮ್ರಾ ಬೇಸ್ಡ್ ADAS ಫೀಚರ್ಸ್ ಇದೆ. ಹೇಳ್ಬೇಕಂದ್ರೆ ಈ ಕಾರಲ್ಲಿ ನಮಗೆ ತುಂಬ ಫೀಚರ್ಸ್ ಆ್ಯಡ್ ಆಗಿದೆ. ಸೊ ಅದರಲ್ಲಿ ನಮಗೆ ಟಾಪ್ ಎಂಡ್ ವೇರಿಯಂಟ್ HT+O ವೇರಿಯಂಟಲ್ಲಿ ನಮಗೆ ಮೇಜರ್ ಎಲ್ಲ ಫೀಚರ್ಸ್ ಕೂಡ ಆ್ಯಡ್ ಆಗಿದೆ. ವಿತ್ ADAS ಇಂದ ಹಿಡಿದು 6 ಪಾರ್ಕಿಂಗ್ ಸೆನ್ಸರ್ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ. ಸೊ ಈ ಥರ ಮೆನಿ ಫೀಚರ್ಸ್ ಆ್ಯಡ್ ಆಗಿರೋದು ಟಾಪ್ ಎಂಡಲ್ಲಿ ಮಾತ್ರ. ಸೊ ಇದರಲ್ಲಿ ನಮ್ಗೆ ಮಿಡ್ ವೇರಿಯಂಟ್ಸಲ್ಲಿ ನಮಗೆ ಎಲ್ಲದರಲ್ಲೂ ಎಲ್ಲ ಫೀಚರ್ಸ್ ಆ್ಯಡ್ ಆಗಿರೋಲ್ಲ. ನಾನು ಅದ್ರದ್ದು ಡೀಟೇಲ್ಸ್ ನಿಮಗೆ ಸ್ಕ್ರೀನಲ್ಲಿ ಹಾಕ್ತೀನಿ, ನೀವು ಅದನ್ನು ನೋಡಿ ಸೊ ನೀವು ಡಿಸೈಡ್ ಮಾಡ್ಬೋದು ಯಾವ ಗಾಡಿ ಅಂತ. ಪ್ರೈಸಿಂಗ್ ಇನ್ನೂ ಬಂದಿಲ್ಲ, ಬಂದ ತಕ್ಷಣ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೀರೋಸ್ ಕಾರ್ ಬಗ್ಗೆ ನಾನು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟೆ, ಬಟ್ ನೀವು ಎಲ್ಲಿ ಬೈ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ರಿ. ಅದಕ್ಕೆ ಇರೋ ಒಂದೇ ಸ್ಟಾಪ್ ಬಂದ್ಬಿಟ್ಟು ಅದ್ವೈತ್ ಕಿಯಾ. ಈ ಅದ್ವೈತ್ ಕಿಯಾ ಶೋರೂಮ್ ಅಂದ್ಬಿಟ್ಟು ನಮಗೆ ಹೊಸಕರಡಿ ಕ್ರಾಸಲ್ಲಿ ಇದೆ. ಸೊ ಅಲ್ಲಿ ನಮಗೆ ಸುರೇಶ್ ಅಂತ ಸಿಕ್ಕಿದ್ದಾರೆ. ಹಾಯ್ ಸರ್, ಫಾರ್ ವಿಡಿಯೋ ಮಾಡೋಕ್ಕೆ ಅವಕಾಶ ತುಂಬ ಥ್ಯಾಂಕ್ ಯು. ನೀವು ಈ ಶೋರೂಮ್ ಬಗ್ಗೆ ನೀವು ಹೆಂಗೆ ಒಬ್ಬ ಕಸ್ಟಮರ್ ಬಂದು ಬೈ ಮಾಡಬೇಕು ಅಂತ ಡಿಸೈಡ್ ಮಾಡೋದಾಗಿ ಅವ್ನಿಗೆ ಏನೇನು ಆಪ್ಷನ್ಸ್ ಇದೆ ಅದೆಲ್ಲ ಇರ್ತದೆ ಶೋರ್ಸ್. ಸೊ ಥ್ಯಾಂಕ್ ಯು ಫಾರ್ ಚೂಸಿಂಗ್ ಅದ್ವೈತ್ ಕಿಯಾ ಫಸ್ಟ್ ಆಫ್ ಆಲ್. ಸೊ ನಮ್ಮ ಶೋರೂಮ್ ಬಂದು ಲೊಕೇಟೆಡ್ ಆಗಿರೋದು ಹೊಸಕರಳ್ಳಿ ಕ್ರಾಸ್ ಸರ್ವಿಸ್ ರೋಡಲ್ಲಿ ನೆಕ್ಸ್ಟ್ KTM ಶೋರೂಮ್.
ಸೊ ನೀವು ನಮ್ಮ ಶೋರೂಮನ್ನು ವಿಸಿಟ್ ಮಾಡಿದ್ರೆ ಸೊ ನಾವೆಲ್ಲ ನಿಮಗೆ ಒನ್ ಟೈಮ್ ಸ್ಟಾಪ್ ಸೊಲ್ಯೂಷನ್ಸ್ ಕೊಡ್ತೀವಿ ಸರ್. ಸೊ ನಿಮಗೆ ಫಿನಾನ್ಸಿಂದ ಹಿಡಿದಿರ್ಬೋದು, ಎಕ್ಸ್ಚೇಂಜ್ ಇರ್ಬೋದು, ಎಲ್ಲ ನಿಮ್ಮ ಪ್ಲೇಸಲ್ಲೇ ನಾವು ಬಂದು ನಿಮಗೆ ಎಲ್ಲ ಟೇಕ್ ಓವರ್ ಮಾಡ್ಕೊತೀವಿ. ನಿಮ್ಗೆ ಯಾವುದೇ ರೀತಿ ಇಲ್ಲಿ ಅಲ್ಲಿ ಅಲ್ದಾಡೋ ಅವಶ್ಯಕತೆ ಇರೋಲ್ಲ. ಸೊ ನಮ್ದು ಇವಾಗ ಸಿರೋಸನ್ನು ನ್ಯೂ ಎಡಿಷನ್ ಲಾಂಚ್ ಆಗಿದೆ. ಸೊ ಇದನ್ನು ನೀವು ಆದಷ್ಟು ಬೇಗ ತೊಗೊಬೇಕಾದ್ರೆ ಪ್ರೀ ಬುಕ್ಕಿಂಗ್ ಮಾಡ್ಕೊಬೋದಾಗಿದೆ. ಆಲ್ರೆಡಿ ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ವೇಟಿಂಗ್ ಪೀರಿಯಡ್ ನಿಮಗೆ ಕಮ್ಮಿ ಆಗುತ್ತೆ ಇವಾಗಲೇ ಬುಕ್ಕಿಂಗ್ ಮಾಡ್ಕೊಂಡ್ರೆ. ಸೊ ಬನ್ನಿ ನಮ್ಮ ಶೋರೂಮ್ ವಿಸಿಟ್ ಮಾಡಿ ಆ್ಯಂಡ್ ಸಿರೋಸ್ನ ಬುಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸುರೇಶ್ ಅವರು ನಮಗೆ ಎಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ರು. ಸೊ ಈ ಕಾರ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಫೀಚರ್ಸ್ ಬಗ್ಗೆ. ಆ್ಯಂಡ್ ಈ ಕಾರ್ನ ಬೈ ಮಾಡ್ತಿರೋ ಪ್ಲಾನಲ್ಲಿ ಇದ್ರೆ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೂ ಈ ವಿಡಿಯೋನ ಈವಾಗ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ